ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಅಕ್ಟೋಬರ್ ತಿಂಗಳ 9ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ದಕ್ಷಿಣಾಯನೆ, ಶರದ್ ಋತು, ಆಶ್ವಯುಜ ಮಾಸ, ಶುಕ್ಲ ಪಕ್ಷದ ಷಷ್ಠಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 7 ಗಂಟೆ 7 ನಿಮಿಷದವರೆಗೆ ಇರಲಿದೆ. ನಂತರ ಸಪ್ತಮಿಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಮೂಲ ನಕ್ಷತ್ರ. ಇದು ಈ ದಿನ ರಾತ್ರಿ 1 ಗಂಟೆ 15 ನಿಮಿಷದವರೆಗೆ ಇರಲಿದೆ. ನಂತರ ಪೂರ್ವಾಷಾಢ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 16 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಸೌಭಾಗ್ಯ ಯೋಗ. ಇದು ಈ ದಿನ ಬೆಳಿಗ್ಗೆ 6 ಗಂಟೆ 35 ನಿಮಿಷದವರೆಗೆ ಇರಲಿದೆ. ನಂತರ ಶೋಭನ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕನ್ಯಾ, ಚಂದ್ರ ಇರುವಂತಹ ರಾಶಿ ಧನಸ್ಸು. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 10 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 39 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10 ಗಂಟೆ 40 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 10 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7 ಗಂಟೆ 41 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 11 ನಿಮಿಷದವರೆಗೆ ಇರಲಿದೆ. ಹಾಗೆ ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 44 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 31 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಇನ್ನು ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 10 ಗಂಟೆ 37 ನಿಮಿಷದಿಂದ ರಾತ್ರಿ 12 ಗಂಟೆ 17 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 6 ಗಂಟೆ 8 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 5 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವಾಣಿಜ್ಯಕ್ಕೆ, ವ್ಯವಹಾರಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಈ ದಿನ ವರ್ತಕರಿಗೆ, ವ್ಯಾಪಾರಸ್ಥರಿಗೆ, ಅದರಲ್ಲೂ ವಿಶೇಷವಾಗಿ ದಳ್ಳಾಳಿಗಳಿಗೆ ತುಂಬ ಅನುಕೂಲತೆಗಳು ಇರುವಂಥದ್ದು. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಾಂಶ ಈ ದಿನ ಹೆಚ್ಚಾಗಿ ಬರುವಂಥದ್ದು ಇದೆ. ಹಾಗೆ ಬುಧ ವಾಕ್ಚಾತುರ್ಯಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ನಿಮ್ಮ ಮಾತಿಗಾಗಲಿ, ಸ್ನೇಹಕ್ಕಾಗಲಿ, ಗೆಳೆತನಕ್ಕೆ, ಹಾಗೆ ವಿಶೇಷವಾಗಿ ಕಲಿಕೆಗೆ, ಬರವಣಿಗೆಗೆ ಬುಧ ಕಾರಕನಾಗಿರ್ತಾನೆ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ವಿಶೇಷವಾಗಿ ಕಲಿಯುವಂಥವ್ರಿಗೆ, ಹಾಗೆ ಯಾವುದೇ ಪರೀಕ್ಷೆಗಳನ್ನು ಬರೆಯುವಂಥವ್ರಿಗೆ ತುಂಬ ಅನುಕೂಲತೆಗಳು ಈ ದಿನ ಸಿಕ್ಕುವಂಥದ್ದು ಇದೆ. ಹಾಗಾಗಿ ಈ ಬುಧ ಬಹಳ ವಿಶೇಷವಾಗಿ
ಯುವರಾಜನ ಪಟ್ಟವನ್ನು ಹೊಂದಿರುವಂಥವನು. ಹಾಗಾಗಿ ಯುವಕರಿಗೆ ಯುವತಿಯರಿಗೆ ತುಂಬ ಅನುಕೂಲತೆ ಇರುವಂತಹ ದಿನ ಇದು. ಹಾಗೆ ಈ ದಿನ ಇರುವಂತಹ ಗುರುಹೋರ ಕೂಡ ತುಂಬ ಚೆನ್ನಾಗಿದೆ. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥದ್ದು ಈ ದಿನದ ಗುರುಹೋರ. ಇದು ಈ ದಿನ ಬೆಳಿಗ್ಗೆ 9 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 8 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 8 ನಿಮಿಷದಿಂದ ಸಂಜೆ 5 ಗಂಟೆ 8 ನಿಮಿಷದವರೆಗೆ. ಹಾಗೆ ರಾತ್ರಿ 11 ಗಂಟೆ 8 ನಿಮಿಷದಿಂದ ರಾತ್ರಿ 12 ಗಂಟೆ 8 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರ ಸ್ವಲ್ಪ ನಿಧಾನ ಗತಿಯಲ್ಲಿ ನಡೆಯುವಂಥದ್ದು. ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಿಗೆ, ನಿಮ್ಮ ಪ್ರಯತ್ನಗಳಿಗೆ ಬೇಗ ಫಲ ಸಿಕ್ಕಲ್ಲ. ಹಾಗಾಗಿನೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ ಈ ದಿನ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 8 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 8 ನಿಮಿಷದಿಂದ ಅಪರಾಹ್ನ 4 ಗಂಟೆ 8 ನಿಮಿಷದವರೆಗೆ. ಇನ್ನು ರಾತ್ರಿ 10 ಗಂಟೆ 8 ನಿಮಿಷದಿಂದ ರಾತ್ರಿ 11 ಗಂಟೆ 8 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಈ ದಿನ ಇರುವಂಥ ಬುಧ ಹೋರ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಬುಧ ಹೋರಾದಲ್ಲಿ ಮಾಡಿ ಅದ್ಭುತವಾದಂತಹ ಯಶಸ್ಸು ಸಿಕ್ಕತ್ತೆ. ಇನ್ನು ನಿಮ್ಮ ವ್ಯಾಪಾರದ ವಿಸ್ತರಣೆಯಾಗಲಿ, ವ್ಯಾಪಾರದಲ್ಲಿ ಬಂಡವಾಳ ಹೂಡುವಂಥದ್ದಾಗಲಿ, ಅಥವಾ ವ್ಯಾಪಾರದಲ್ಲಿ ಯಾವುದೇ ರೀತಿಯ ಬದಲಾವಣೆಗಳನ್ನು ತಲುಪಬೇಕು ಅನ್ನುವಂಥದ್ದು, ಅಪ್ಗ್ರೇಡ್ ಮಾಡಬೇಕು ಅನ್ನುವಂಥ ವಿಚಾರ, ಇದನ್ನು ಬುಧ ಹೋರಾದಲ್ಲಿ ಮಾಡೋದ್ರಿಂದ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಆಗಲಿ, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರಗಳಿಗೂ ಕೂಡ ತುಂಬ ಅನುಕೂಲ ಇರುತ್ತೆ. ಹಾಗಾಗಿ ಬುಧ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 8 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 8 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 8 ನಿಮಿಷದವರೆಗೆ. ಹಾಗೆ ರಾತ್ರಿ 8 ಗಂಟೆ 8 ನಿಮಿಷದಿಂದ ರಾತ್ರಿ 9 ಗಂಟೆ 8 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರ ಏನಿದೆ, ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳನ್ನು ಮಾಡ್ತಾ ಇದ್ದರೆ ಅದನ್ನು ಆದಷ್ಟು ಶುಕ್ರ ಹೋರಾದಲ್ಲಿ ಮಾಡಬೇಡಿ, ಪ್ರಾರಂಭನೂ ಮಾಡಬೇಡಿ, ಮುಂದುವರಿಸಲೂಬೇಡಿ. ಇನ್ನು ಈ ದಿನ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ ಆಗಲಿ, ಅಥವಾ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅಂತಿಮ ತೀರ್ಮಾನವನ್ನು ಕೈಗೊಳ್ಳುವಂಥ ಒಂದು ಸಂದರ್ಭ ಏನಾದರೂ ಬಂದರೆ ಅದನ್ನು ಆದಷ್ಟು ಶುಕ್ರ ಹೋರಾದಲ್ಲಿ ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 9 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 8 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 8 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 8 ನಿಮಿಷದಿಂದ ರಾತ್ರಿ 8 ಗಂಟೆ 8 ನಿಮಿಷದವರೆಗೆ ಶುಕ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದಿದೆ ಅನ್ನುವಂಥದ್ದನ್ನು ಪ್ರತಿದಿನ ನೀವು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ನಿಮ್ಮ ಪ್ರಯಾಣವನ್ನು ಕೂಡ ಒಳ್ಳೆಯ ಸಮಯದಲ್ಲಿ ಪ್ರಾರಂಭ ಮಾಡಿ. ಅತ್ಯುತ್ತಮವಾದಂತಹ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಪ್ರತಿನಿತ್ಯ ನೀವು ಪಂಚಾಂಗ ಶ್ರವಣ ಮಾಡುವಂಥದ್ದು, ಪಂಚಾಂಗ ಪಠಣ ಮಾಡುವಂಥದ್ದು ಬಹಳ ಪುಣ್ಯದ ಕೆಲಸವಾಗಿದೆ. ಅದನ್ನು ನೀವು ಅನುಸರಣೆ ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಹಾಗೆ ನವರಾತ್ರಿ ನಡೀತಾ ಇರುವಂಥ ಸಂದರ್ಭ, ಈ ದಿನ ಸರಸ್ವತಿ ಪೂಜೆಯನ್ನು ಮಾಡುವಂಥದ್ದಿದೆ. ಅದರಲ್ಲೂ ಸರಸ್ವತಿ ಹುಟ್ಟಿದ್ದು ಮೂಲ ನಕ್ಷತ್ರದಲ್ಲಿ. ಮೂಲ ನಕ್ಷತ್ರ ಅಂತ ಹೇಳಿದ್ರೆ ಕೆಲವರು ಮೂಗು ಮುರಿಯುವಂಥದ್ದಿದೆ. ಆದರೆ ತಾಯಿ ಸರಸ್ವತಿಯೇ ಮೂಲ ನಕ್ಷತ್ರದಲ್ಲಿ ಹುಟ್ಟಿರುವಂಥ ಒಂದು ವಿಶೇಷ ದಿನ. ಹಾಗಾಗಿ ಸರಸ್ವತಿಯ ಬಗ್ಗೆ ನಾವು ತಿಳ್ಕೊಳ್ಬೇಕಾಗಿರುವಂಥ ವಿಚಾರಗಳು ಬೇಕಾದಷ್ಟಿದೆ. ಅದನ್ನು ಪ್ರತ್ಯೇಕವಾದಂಥ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ಈ ದಿನ ನವರಾತ್ರಿಯ 7ನೇ ದಿನ ಕಾಳರಾತ್ರಿಯನ್ನು ಪೂಜೆ ಮಾಡುವಂಥದ್ದಿದೆ. ಇಲ್ಲಿ ಕಾಲರಾತ್ರಿ ಅಂತ ಹೇಳಿದ್ರೆ ದುರ್ಗಾದೇವಿಯ 7ನೇ ಅವತಾರವಾಗಿ ಇರುವಂಥದ್ದು. ಇಲ್ಲಿ ಕಾಲ ಅಂತ ಹೇಳಿದ್ರೆ ಸಮಯ, ಹಾಗೆ ಸಾವು ಅನ್ನುವಂಥ ಅರ್ಥ ಬರುತ್ತೆ. ಇಲ್ಲಿ ಕಾಲರಾತ್ರಿ ಕಾಲದ ಸಾವು ಅನ್ನುವಂಥದ್ದನ್ನು ಹೇಳುತ್ತೆ. ತಾಯಿ ಕಾಲರಾತ್ರಿ ದೇವಿಯು ಅಂಧಕಾರವನ್ನು ಹೊಡೆದೋಡಿಸಿ ಬೆಳಕು ಅನ್ನುವಂಥ ಧನಾತ್ಮಕ ಶಕ್ತಿಯನ್ನು ನಮಗೆ ಪ್ರಾಪ್ತಿ ಮಾಡ್ತಾಳೆ, ಉಂಟು ಮಾಡ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಇಲ್ಲಿ ತಾಯಿ ಕತ್ತಲೆಯನ್ನು ಪ್ರತಿನಿಧಿಸ್ತಾಳೆ. ಆಕೆ ತನ್ನ ಶಕ್ತಿಯಿಂದ ಅಂಧಕಾರವನ್ನು ಹೇಗೆ ದೂರ ಮಾಡ್ತಾಳೋ ಅದೇ ರೀತಿ ಮನುಷ್ಯನ ಬದುಕಿನಲ್ಲಿರುವಂತಹ ಅನಾರೋಗ್ಯ ಇರ್ಬೋದು, ಕೆಟ್ಟ ಆಲೋಚನೆಗಳಿರ್ಬೋದು,
ಕೆಲವೊಂದು ಹಾನಿಕಾರಕ ಪ್ರವೃತ್ತಿಗಳಿರ್ಬೋದು, ಇದನ್ನು ತೆಗೆದುಹಾಕಿ ನಮಗೆ ಒಂದು ಶಾಂತಿಯನ್ನು, ಧೈರ್ಯವನ್ನು ತುಂಬುತ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಕಾಲರಾತ್ರಿಯನ್ನು ಈ ದಿನ ಆರಾಧನೆ ಮಾಡುವಂಥದ್ದು. ಇಲ್ಲಿ ಮಾತೆ ಕಾಲರಾತ್ರಿ ಕಪ್ಪು ಮೈಬಣ್ಣವನ್ನು ಹೊಂದಿರ್ತಾಳೆ, ಕತ್ತೆಯ ಮೇಲೆ ಕುಳಿತಿರ್ತಾಳೆ, ಬಿಚ್ಚು ಮುಡಿಯ ಕೇಶರಾಶಿ ಆಕೆಗಿರುತ್ತೆ. ಆಕೆ 4 ಕೈಗಳಿದೆ. ಎಡಬದಿಯ 2 ಕೈಗಳ ಪೈಕಿ ಒಂದರಲ್ಲಿ ಕುಡುಗೋಲನ್ನು, ಹಾಗೆ ಮತ್ತೊಂದರಲ್ಲಿ ಕಬ್ಬಿಣದ ಮುಳ್ಳಿನ ಗದೆಯಂಥ ರೀತಿಯಲ್ಲಿ ಹಿಡ್ಕೊಂಡಿದ್ದಾಳೆ. ಇನ್ನು ಬಲಗಡೆಯ 2 ಕೈಗಳಲ್ಲಿ ವರಮುದ್ರೆ ಹಾಗೆ ಅಭಯ ಮುದ್ರೆಯನ್ನು ಹೊಂದಿದ್ದಾಳೆ. ಹಾಗೆ 3 ಕಣ್ಣುಗಳಿರುವಂತಹ ತಾಯಿ ಕಾಲರಾತ್ರಿಯ ಆಭರಣಗಳು ಮಿಂಚಿನಷ್ಟು ಹೊಳಪನ್ನು ಹೊಂದಿರುವಂಥದ್ದು. ಒಮ್ಮೆ ಆಕೆಯ ಉಚ್ಛ್ವಾಸ ನಿಶ್ವಾಸ ಮಾಡಿದರೆ ಮೂಗಿನ ಹೊಳ್ಳೆಗಳಿಂದ ಬೆಂಕಿ ಉಂಡೆಗಳು ಹೊರಹೊಮ್ಮಿದಷ್ಟು ಭಯಂಕರವಾಗಿರುತ್ತೆ, ಅಷ್ಟು ಭೀಕರವಾಗಿರುತ್ತೆ ಅನ್ನುವಂಥ ಒಂದು ಚಿತ್ರಣ ಇದೆ. ಇಲ್ಲಿ ನವರಾತ್ರಿ 7ನೇ ದಿನ ತಾಯಿ ಕಾಲರಾತ್ರಿಯನ್ನು ಒಲಿಸಿಕೊಳ್ಳಿಕ್ಕೆ ನವರಾತ್ರಿಯ 7, 8, 9 ದಿನಗಳ ಕಾಲ ಕ್ರಮವಾಗಿ ನೀಲಿ, ಕೆಂಪು ಹಾಗೆ ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸಬೇಕು ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ 7ನೇ ದಿನ ರಾತ್ರಿ ಕಾಲರಾತ್ರಿಯನ್ನ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಅದರಲ್ಲೂ ಈ ದಿನದ ರಾತ್ರಿ ತಂತ್ರಿಗಳಿಗೆ ಯಂತ್ರ ಮಂತ್ರ ತಂತ್ರವನ್ನು ಅನುಷ್ಠಾನ ಮಾಡಿಕೊಳ್ಳುವಂಥವ್ರಿಗೆ ಅತ್ಯಂತ ಶುಭದ ಸಮಯ ಇದು. ಏಕೆಂದರೆ ಧ್ಯಾನದಲ್ಲಿ ಮಗ್ನರಾಗುವಂಥದ್ದು, ಎಲ್ಲ ಚಕ್ರಗಳಿಗೆ ಅಗ್ರಗಣ್ಯವಾದಂತಹ ಸಹಸ್ರಾರ ಚಕ್ರವನ್ನು ಸಾಧನೆ ಮಾಡಿಕೊಳ್ತಾರೆ. ಈ ಚಕ್ರ ಮಾನವ ಜಾಗೃತಿಯ ವಿಕಾಸದ ಕೊನೆಯ ಮೈಲಿಗಲ್ಲು ಅಂತ ಹೇಳ್ತಾರೆ. ಏಕೆ ಅಂತ ಹೇಳಿದ್ರೆ ಬ್ರಹ್ಮಾಂಡದೊಳಗೆ ಒಬ್ಬರು ಸಂಪೂರ್ಣವಾಗಿ ಪರಿಪೂರ್ಣತೆಯನ್ನು ಕಂಡುಕೊಂಡ ನಂತರವೇ ಇದನ್ನು ಸ್ಥಿತಿ ಅಂತ ಹೇಳಿ ಪರಿಗಣಿಸುವಂಥದ್ದು. ವೈಜ್ಞಾನಿಕವಾಗಿ ಹೇಳೋದಾದರೆ ರಾತ್ರಿ ಪೂರ್ಣ ಏಕಾಗ್ರತೆಯಿಂದ ಧ್ಯಾನ ಮಾಡಲಿಕ್ಕೆ ಶಾಂತಿಯುತವಾದಂತಹ ಸಮಯ ಇದಾಗಿರುವಂಥದ್ದು. ಹಾಗಾಗಿ ಎಲ್ಲ ಆಚರಣೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ, ಪೂರ್ಣ ಏಕಾಗ್ರತೆಯಿಂದ ಧ್ಯಾನ ಮಾಡಲಿಕ್ಕೆ ಅತ್ಯುತ್ತಮ ಸಮಯ ಅಂತ ಹೇಳಿದ್ರೆ ಈ ನವರಾತ್ರಿಯ 7ನೇ ದಿನದ ರಾತ್ರಿ. ಹಾಗಾಗಿ ಅಲೌಕಿಕ ಮತ್ತು ಲೌಕಿಕ ಶಕ್ತಿಗಳನ್ನು ತಿಳ್ಕೊಳ್ಳಿಕ್ಕೆ ರಾತ್ರಿಯ ಕೆಲಸಗಳು ಹೆಚ್ಚು ಪರಿಣಾಮಕಾರಿಯಾಗಿ ಇರುವಂಥದ್ದು. ಅದರಲ್ಲೂ ಹಿಂದೂ ಧರ್ಮದ ಪ್ರಕಾರ ಮನುಷ್ಯನಿಗೆ ಜ್ಞಾನೋದಯ ಆಗಬೇಕು ಅಂತ ಹೇಳಿದ್ರೆ ರಾತ್ರಿ ಸಮಯವೇ ಉತ್ತಮವಾಗಿರುವಂಥದ್ದು. ಇದು ಪರಿಣಾಮಕಾರಿಯಾದ ಸಮಯ ಅನ್ನೋಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ನವರಾತ್ರಿಯ 7ನೇ ದಿನ ತಾಯಿ ಕಾಲರಾತ್ರಿಯನ್ನು ಪೂಜೆ ಮಾಡಿದ್ರೆ ಬದುಕಿನಲ್ಲಿ ಪೂರ್ಣ ಪ್ರಮಾಣದ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿನೇ ಈ ದಿನ ತಾಯಿಗೆ ಪುಷ್ಪಾರ್ಚನೆಯನ್ನು ಮಾಡಿ, ಕುಂಕುಮಾರ್ಚನೆಯನ್ನು ಮಾಡಿ, ಹಾಗೆ ಈ ದಿನ ಕಳಶ ಪೂಜೆ ಮಾಡುವಂಥವರು ದುರ್ಗೆಯ 9 ಅವತಾರಗಳನ್ನು ಕೂಡ ನೆನೆದು ಪೂಜೆ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ತಾಯಿ ಕಾಲರಾತ್ರಿಯನ್ನು ನಾವು ಒಲಿಸ್ಕೊಳ್ಬೇಕು, ಅವಳ ಅನುಗ್ರಹ ನಾವು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಓಂ ದೇವಿ ಕಾಲರಾತ್ರಿ ನಮಃ ಅನ್ನುವಂಥ ಮಂತ್ರವನ್ನು 108 ಸಲ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಇನ್ನು ಈ ನವರಾತ್ರಿಯ 7ನೇ ದಿನ ಬಹಳ ವಿಶೇಷವಾಗಿರುವಂಥದ್ದು. ಸರಸ್ವತಿ ಪೂಜೆ ಇದರ ಜೊತೆಗಿರುತ್ತೆ. ಹಾಗೆ ನಮ್ಮಲ್ಲಿರುವಂತಹ ದುಃಖವನ್ನು, ನೋವನ್ನು, ವಿನಾಶವನ್ನು ಮತ್ತು ಸಾವನ್ನು ಎಂದಿಗೂ ಕೂಡ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಇಷ್ಟು ಅಂಶಗಳು ಕೂಡ ಜೀವನದ ಕಹಿ ಸತ್ಯಗಳಾಗಿ ಇರುವಂಥದ್ದು. ಇವುಗಳನ್ನು ಒಂದಲ್ಲ ಒಂದು ಸಮಯದಲ್ಲಿ ನಾವು ಒಪ್ಪಿಕೊಳ್ಳಲೇಬೇಕಾಗತ್ತೆ. ಹಾಗಾಗಿ ಇಂಥವುಗಳನ್ನು ನಿರಾಕರಿಸುವಂಥದ್ದು ಅಸಾಧ್ಯ ಅನ್ನುವಂಥದ್ದನ್ನೇ ತಾಯಿ ಅರ್ಥ ಮಾಡಿಸ್ತಾಳೆ. ಹಾಗಾಗಿ ತಾಯಿ ಕಾಲರಾತ್ರಿಯ ಮಂತ್ರವನ್ನು ಪಠಣ ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿರುವಂಥ ಭಯ ದೂರವಾಗುತ್ತೆ, ಧೈರ್ಯ ತುಂಬಿಕೊಳ್ಳುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ. ಹಾಗಾಗಿನೇ ಕಷ್ಟದಲ್ಲಿರುವಂಥವ್ರನ್ನ ತಾಯಿ ಪಾರು ಮಾಡ್ತಾಳೆ, ಅವರಿಗೆ ಹೇಗೋ ಒಂದು ಬೆಳಕನ್ನು ತೋರಿಸ್ತಾಳೆ. ಹಾಗಾಗಿನೇ ಉತ್ತಮ ಮಾರ್ಗದರ್ಶಕರಾಗಿ ಈ ದಿನ ತಾಯಿ ನಮಗೆ ಸಹಾಯಕಳಾಗಿ ನಿಲ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ಈ ದಿನ ಶನಿಗ್ರಹದ ಪೀಡೆ, ರಾಹು ಕೇತುಗಳ ಪೀಡೆ ಏನಾದರೂ ಬಾಧಿಸ್ತಾ ಇದ್ದರೆ ಅವುಗಳಿಂದ ಮುಕ್ತಿಯನ್ನು ಪಡ್ಕೊಳ್ಳಿಕ್ಕೆ ಈ ದಿನದ ಕಾಳರಾತ್ರಿಯ ಪೂಜೆ ವಿಶೇಷವಾಗಿ ಮಾಡಬೇಕಾಗಿರುವಂಥದ್ದು. ಹಾಗೆ ಇಲ್ಲಿ ಕಾಳರಾತ್ರಿ ನೋಡಲಿಕ್ಕೆ ತುಂಬ ಭಯಂಕರವಾಗಿದ್ರೂ ಕೂಡ ಜಗತ್ತಿನ ಅಂಧಕಾರವನ್ನು ತೊಳಿಲಿಕ್ಕೆ ಅವತಾರ ತಾಳಿದಂಥವಳು. ಹಾಗಾಗಿನೇ ತಾಯಿ ಕತ್ತೆಯ ಮೇಲೆ ವಿರಾಜಮಾನಳಾಗಿ ಇರುವಂಥವಳು. ಇನ್ನು ತಾಯಿಯ ಎಲ್ಲ ರೂಪಗಳಿಗಿಂತ ತುಂಬ ಭೀಭತ್ಸವಾದಂತಹ ರೂಪ ಅಂತ ಹೇಳಿದ್ರೆ ಈ ಕಾಲರಾತ್ರಿಯ ರೂಪ. ಇಲ್ಲಿ ಕಾಲರಾತ್ರಿಯ ಪೌರಾಣಿಕ ಕಥೆಯನ್ನ, ಅದರ ಹಿನ್ನೆಲೆಯನ್ನ ಒಮ್ಮೆ ಗಮನಿಸಬೇಕು. ರಕ್ತ ಬೀಜಾಸುರನನ್ನು ವಧಿಸಲಿಕ್ಕೆ ದುರ್ಗೆ ಕಾಲರಾತ್ರಿಯ ರೂಪದಲ್ಲಿ ಅವತಾರ ಮಾಡಿದ್ಲು ಅನ್ನುವಂಥ ಒಂದು ಉಲ್ಲೇಖ ಇದೆ. ಇಲ್ಲಿ ರಕ್ತ ಬೀಜಾಸುರನನ್ನ ಕೊಂದು ರಕ್ತ ಬೀಜಾಸುರನ ರಕ್ತದ ಒಂದು ಹನಿಯೂ ಕೂಡ ಕೆಳಗೆ ಬೀಳದಂತೆ ಕುಡಿದು
ಮದದಿಂದ ನರ್ತನ ಮಾಡ್ತಾಳೆ ಅನ್ನುವಂಥದ್ದು. ಹಾಗೆ ಶಿವನ ಎದೆಯ ಮೇಲೆ ಕಾಲಿಟ್ಟ ನಂತರ ಆಕೆ ಸಹಜ ಸ್ಥಿತಿಗೆ ಬರ್ತಾಳೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಆಕೆಯನ್ನ ಆರಾಧನೆ ಮಾಡುವಂಥವ್ರ ಮನಸ್ಸು ಸಹಸ್ರಾರ ಚಕ್ರದಲ್ಲಿ ಸ್ಥಿತಗೊಳ್ಳುತ್ತೆ. ಹಾಗೆ ಪಾಪ ವಿಘ್ನಗಳು ನಾಶವಾಗಿ ಪುಣ್ಯ ಲೋಕ ಪ್ರಾಪ್ತಿಯಾಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಕಾಲರಾತ್ರಿ ಆರಾಧನೆ ಈ 7ನೇ ದಿನದಲ್ಲೇ ಬರುವಂಥದ್ದು. ಈ ಕಾಲರಾತ್ರಿ ಶನಿಗ್ರಹದ ಅಧಿಪತಿ. ಹಾಗಾಗಿ ಜನ ಮಾಡಿರುವಂತಹ ಕೆಡುಕುಗಳನ್ನು ಒಳಿತುಗಳನ್ನು ನೋಡಿಕೊಂಡು ವರವನ್ನು ನೀಡ್ತಾಳೆ ಅನ್ನುವಂಥದ್ದು ಕೂಡ ಇದೆ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಣೆ ಮಾಡುವಂಥವಳು ತಾಯಿ ಕಾಲರಾತ್ರಿ. ಇಲ್ಲಿ ಯಾರಲ್ಲಿ ಕಠಿಣ ಪರಿಶ್ರಮ ಇದೆ, ಯಾರಲ್ಲಿ ಪ್ರಾಮಾಣಿಕತೆ ಇದೆ ಅಂಥವರನ್ನ ಗುರುತಿಸ್ತಾಳೆ ತಾಯಿ ಕಾಲರಾತ್ರಿಯನ್ನು ಪೂಜೆ ಮಾಡೋದ್ರಿಂದ ಶನಿಯಿಂದ ಆಗುವಂತಹ ತೊಂದರೆಗಳನ್ನು ಹಾಗೆ ಸಾಡೆಸಾತಿ ಪ್ರಭಾವವನ್ನು ತಗ್ಗಿಸಲಿಕ್ಕೆ ಸಾಧ್ಯ ಇದೆ. ಇನ್ನು ದಾನವರಾಗಲಿ ರಾಕ್ಷಸರಾಗಲಿ ಭೂತ ಪ್ರೇತ ಪಿಶಾಚಿಗಳಾಗಲಿ ಇವುಗಳ ಸ್ಮರಣೆಯಿಂದಲೇ ಭಯಭೀತವಾಗಿ ಓಡಿ ಹೋಗುತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಆದ್ದರಿಂದಲೇ ಈ ದಿನ ಕಾಳರಾತ್ರಿಯನ್ನು ಯಾರು ಸ್ಮರಣೆ ಮಾಡ್ತಾರೆ ಅವರಿಗೆ ಅಗ್ನಿ ಭಯ ಇಲ್ಲ, ಜಲದ ಭಯ ಇಲ್ಲ, ಶತ್ರುಗಳ ಭಯ ಇಲ್ಲ. ಹಾಗೆ ರಾತ್ರಿ ಕತ್ತಲು ಕಾರ್ಗತ್ತಲು ಅನ್ನುವಂಥ ಭಯ ಎಂದಿಗೂ ಕೂಡ ಆಗಲ್ಲ ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿನೇ ಈ ದಿನ ಕಾಲರಾತ್ರಿಯ ಪೂಜೆಯನ್ನು ಮಾಡಬೇಕು. ಇಲ್ಲಿ ಕಾಲರಾತ್ರಿಗೆ ತುಂಬ ಇಷ್ಟವಾಗಿರುವಂಥ ಹೂವು ಅಂತ ಹೇಳಿದ್ರೆ ಆಗತಾನೇ ಅರಳುತ್ತಾ ಇರುವಂಥ ಮಲ್ಲಿಗೆ ಹೂವು. ಶ್ರದ್ಧಾ ಭಕ್ತಿಯಿಂದ ಈ 7ನೆಯ ದಿನ ಕಾಲರಾತ್ರಿಗೆ ಪೂಜೆಯನ್ನು ಸಲ್ಲಿಸಬೇಕು. ಇದಕ್ಕೂ ಮೊದಲು ಗಣೇಶನಿಗೆ ಪೂಜೆಯನ್ನು ಮಾಡಿ ನಂತರ ಕಾಲರಾತ್ರಿಗೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಬೇಕು ಅನ್ನುವಂಥದ್ದಿದೆ. ಈ ದಿನ ಅನ್ನದಿಂದ ಮಾಡಿದಂತಹ ಯಾವುದೇ ನೈವೇದ್ಯವನ್ನು ಅಥವಾ ಎರೆಯಪ್ಪನನ್ನು ತಾಯಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡಬಹುದು. ಹಾಗಾಗಿ ಕಾಲರಾತ್ರಿಯನ್ನು ಪ್ರಾರ್ಥನೆ ಮಾಡಿ ವಿಶೇಷವಾಗಿ ಸ್ತುತಿಸಿದ್ರೆ ಇಷ್ಟಾರ್ಥಗಳು ನೆರವೇರುತ್ತೆ. ಹಾಗೆ ಶನಿ ದೋಷದಿಂದ ಮುಕ್ತರಾಗಲಿಕ್ಕೆ ಸಾಧ್ಯ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿ ದೇವಿಯನ್ನ ಈ ದಿನ ಯಾ ದೇವಿ ಸರ್ವಭೂತೇಷು ಮಾ ಕಾಲರಾತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅನ್ನುವಂಥ ಮಂತ್ರದಿಂದ ಪಠಣ ಮಾಡಿದ್ರೆ ತಾಯಿಯ ಅನುಗ್ರಹ ಬೇಗ ಉಂಟಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗೆ ಕಾಲರಾತ್ರಿ ಕವಚವನ್ನ ಈ ದಿನ ಪಠಣ ಮಾಡಿಕೊಳ್ಬೇಕು. ಇನ್ನು ನಮ್ಮಲ್ಲಿರುವಂತಹ ದುರ್ಗುಣಗಳಾಗ್ಲಿ ಕೆಟ್ಟ ವಿಚಾರಗಳಾಗ್ಲಿ ಆಸೆ ದುರಾಸೆ ಇತ್ಯಾದಿಗಳನ್ನು ಕೂಡ ನಿವಾರಣೆ ಮಾಡಿಕೊಳ್ಳಿಕ್ಕೆ ಕಾಲರಾತ್ರಿ ನಮಗೆ ವರಪ್ರದಳಾಗಿದ್ದಾಳೆ. ಹಾಗಾಗಿ ಅಂತಹ ಕಾಲರಾತ್ರಿಯನ್ನ ಈ ದಿನ ಸ್ಮರಣೆ ಮಾಡಿಕೊಳ್ಳೋಣ. ಹಾಗೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಇರುವಂತಹ ಅಡೆತಡೆಗಳನ್ನು ನಿವಾರಣೆ ಮಾಡು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಇನ್ನು ಶನಿಯಿಂದ ಉಂಟಾಗುವಂತಹ ಯಾವುದೇ ರೀತಿಯ ತೊಂದರೆಗಳು ತಾಪತ್ರಯಗಳು ಶನಿ ದೋಷ ಇರ್ಬೋದು, ಶನಿಯಿಂದ ಉಂಟಾಗುವಂಥ ಅನರ್ಥಗಳಿರ್ಬೋದು, ಕಷ್ಟ ಕೋಟಲೆಗಳು ಇವುಗಳನ್ನು ನಿವಾರಣೆ ಮಾಡು ಅಂತ ಹೇಳಿ ಕೂಡ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಗೆ ಬಂಧುಗಳೇ, ಈ ವರ್ಷದ ನವರಾತ್ರಿ ತುಂಬ ವಿಶೇಷವಾಗಿರುವಂಥದ್ದು. ಏಕೆಂದರೆ ಈ ಅಷ್ಟಮಿ ತಿಥಿ ಇದೆಯಲ್ಲ, ಇದು ಕಾಲಾಷ್ಟಮಿ, ಇದು ದುರ್ಗಾಷ್ಟಮಿ. ಇದು ಆ ದಿನ ನವಮಿ ತಿಥಿ ಕೂಡ ಸೇರ್ಪಡೆಯಾಗಿದ್ದರೆ ಬಹಳ ವಿಶೇಷತೆ ಅಂತ ಹೇಳ್ತಾರೆ. ಅದು ಈ ವರ್ಷ ಆಗುವಂಥದ್ದು. ಏಕೆಂದರೆ ಇಲ್ಲಿ ಶುಕ್ರವಾರದ ದಿನ ಅಷ್ಟಮಿ ತಿಥಿ ಇರುತ್ತೆ. ಇದು ಬೆಳಿಗ್ಗೆ 6:31 ಇದ್ದು ನಂತರ ಉಪರಿ ಬರೋದ್ರಿಂದ ನವಮಿಯ ತಿಥಿ ಕೂಡ ಆ ದಿನ ಇರುತ್ತೆ. ಹಾಗಾಗಿ ಆ ದಿನ ದುರ್ಗಾಷ್ಟಮಿಯನ್ನು ಮಹಾನವಮಿಯನ್ನು ಆಯುಧ ಪೂಜೆಯನ್ನು ಮಾಡುವಂಥ ಒಂದು ವಿಶೇಷ ದಿನ. ಹಾಗೆ ಈ ವಿಷ್ಣು ಪುರಾಣದ ಪ್ರಕಾರ ಅಷ್ಟಮಿಯುಕ್ತ ನವಮಿ ತಿಥಿಯಂದು ಶಿವ ಹಾಗೆ ಶಕ್ತಿಯ ಸಮ್ಮಿಲನ ಆಗುತ್ತೆ. ಆದ್ದರಿಂದ ಈ ಬಾರಿಯ ಅಷ್ಟಮಿ ತಿಥಿ ತುಂಬ ಮಹತ್ವದ್ದಾಗಿರುವಂಥದ್ದು. ಯಾವುದೇ ವ್ಯಕ್ತಿ ವಿಪರೀತವಾದಂತಹ ಸಂಕಷ್ಟಗಳ ಸರಮಾಲೆಯನ್ನು ಎದುರಿಸ್ತಾ ಇದ್ರೆ ಈ ಅಷ್ಟಮಿ ತಿಥಿಯ ದಿನ 108 ಬಾರಿ ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡಬೇಕು. ಇದರಿಂದ ಬಹಳ ವಿಶೇಷವಾದಂತಹ ಫಲಗಳು ಸಿಕ್ಕತ್ತೆ. ಆ ವ್ಯಕ್ತಿ ಅನುಭವಿಸ್ತಾ ಇರುವಂತಹ ಸರ್ವ ಬಾಧೆಗಳು ಕೂಡ ನಿವಾರಣೆಯಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ವ್ಯಕ್ತಿಯ ಜೀವನದಲ್ಲಿ ಸುಖ ಬೇಕು, ಶಾಂತಿ ಬೇಕು, ನೆಮ್ಮದಿ ಬೇಕು. ಇದಕ್ಕಾಗಿ ತುಂಬ ಪ್ರಯತ್ನ ಪಡ್ತಾ ಇರುವಂಥವರು ಬಹಳ ಸುಲಭವಾಗಿ ಅಷ್ಟಮಿಯ ದಿನ ಇದನ್ನು ಸಿದ್ಧಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಹೊಂದುವಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ, ದವಸ ಧಾನ್ಯಗಳು ಕೂಡ ಹೇರಳವಾಗಿ ಮನೆಗೆ ಬರುವಂಥದ್ದಾಗಲಿ ಅಥವಾ ಮನೆಯಲ್ಲಿರುವಂಥ ಆರೋಗ್ಯ ವರ್ಧನೆ ಆಗುವಂಥದ್ದಾಗಲಿ ಈ ದಿನದ ಮಂತ್ರ ಪಠಣೆಯಿಂದ ಉಂಟಾಗುವಂಥದ್ದಿದೆ. ಹಾಗಾಗಿನೇ ಈ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ತಿಥಿ ಗುರುವಾರದ ಮಧ್ಯಾಹ್ನ 12:33 ಪ್ರಾರಂಭ ಆಗಿ ಶುಕ್ರವಾರದ ದಿನ ಮಧ್ಯಾಹ್ನ 12:08 ಇರುತ್ತೆ. ಈ ಸಮಯದಲ್ಲಿ
ಈ ಮಂತ್ರವನ್ನು ಪಠಣ ಮಾಡೋದ್ರಿಂದ ತುಂಬ ಅನುಕೂಲತೆಗಳು ಉಂಟಾಗುತ್ತೆ ಅನ್ನುವಂಥದ್ದು ಇದೆ. ಹಾಗೆ ಸಪ್ತಮಿ ಮತ್ತು ಅಷ್ಟಮಿ ಒಂದೇ ದಿನ ಇರುವಂಥ ಸಮಯದಲ್ಲೂ ಕೂಡ ಶಾಸ್ತ್ರದ ಪ್ರಕಾರ ವಿಶೇಷವಾಗಿರುವಂಥ ದಿನಗಳಿದು. ಹಾಗೆ ಪಂಚಾಂಗದ ಪ್ರಕಾರ 11ನೇ ತಾರೀಕಿನ ದಿನವೇ ಅಂದರೆ ಶುಕ್ರವಾರದ ದಿನವೇ ಅಷ್ಟಮಿ ಹಾಗೆ ನವಮಿ ತಿಥಿಯನ್ನು ಆಚರಣೆ ಮಾಡುವಂಥದ್ದು ಇದೆ. ಹಾಗಾಗಿ ಎರಡೂ ಒಂದೇ ದಿನ ಬಂದಿರೋದ್ರಿಂದ ತುಂಬ ಉತ್ಕೃಷ್ಟವಾಗಿರುವಂಥದ್ದು. ಹಾಗೆ ನಾವು ಹೇಳಿಕೊಳ್ಬೇಕಾಗಿರುವಂಥ ಮಂತ್ರ ಸರ್ವಪಾದ ಪ್ರಶಮನಂ ತ್ರೈಲೋಕಸ್ಯ ಅಖಿಲೇಶ್ವರಿ ಏವ ಮೇವ ತ್ವಯ ಕಾರ್ಯಂ ಅಸ್ಮದ ವೈರಿ ವಿನಾಶನಂ ಅನ್ನುವಂಥ ಮಂತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂತಹ ದಿನ, ಭಾಗ್ಯಸ್ಥಾನದಲ್ಲಿ ಚಂದ್ರ. ಆದರೆ ಈ ದಿನದಲ್ಲಿ ಕೆಲಸ ಕಾರ್ಯಗಳಲ್ಲಾಗಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ನಿರೀಕ್ಷಿತ ಮಟ್ಟದಲ್ಲಿ ಫಲ ಸಿಕ್ಕಲ್ಲ. ನಿರೀಕ್ಷಿತ ಗುರಿಯನ್ನು ತಲುಪಲಿಕ್ಕೂ ಕೂಡ ಸಾಧ್ಯ ಆಗಲ್ಲ. ಅಡೆತಡೆಗಳು ಜಾಸ್ತಿ ಇರುತ್ತೆ. ಮಧ್ಯದಲ್ಲೇ ಕೆಲಸವನ್ನು ನಿಲ್ಲಿಸಬೇಕು ಅನ್ನುವಂಥ ಒಂದು ಹತಾಶ ಭಾವ ಕೂಡ ಉಂಟಾಗುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗೆ ಈ ದಿನ ಬೆನ್ನ ಹಿಂದೆ ಚೂರಿ ಹಾಕುವಂತಹ ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರದಿಂದ ಇರಬೇಕು. ಎಲ್ಲರನ್ನ ನಂಬಿ ಮೋಸ ಹೋಗುವಂಥ ಸಾಧ್ಯತೆ ಈ ದಿನ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ಸವಾಲುಗಳನ್ನು ಎದುರಿಸುವಂಥ ಸಮಯ ನಿಮಗೆ. ಆದ್ದರಿಂದ ಸಂಯಮದಿಂದ ವರ್ತಿಸಿದ್ರೆ ಎಲ್ಲೋ ಒಂದು ಕಡೆ ಜಯ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಹಿರಿಯರ ಮಾತಿನಲ್ಲಿ ಈ ದಿನ ನೀವು ವಿಶ್ವಾಸವನ್ನು ಇಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಸಂಗಾತಿಯ ಸಲಹೆಯನ್ನು ತೆಗೆದುಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಹಾಗೆ ವೃತ್ತಿಪರ ಉದ್ಯೋಗದಲ್ಲಿ ನಿಮ್ಮ ಪ್ರತಿಭೆಗೆ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕದೇ ಇದ್ದಾಗ ನಿರಾಸೆ ಆಗುವಂಥದ್ದು ಸಹಜ. ಆದರೆ ಈ ವೇಗದಲ್ಲಾಗಲಿ ಅಥವಾ ಯಾವುದೇ ಒಂದು ವಿಚಾರದಲ್ಲಾಗಲಿ ನಿಮಗೆ ಏರುಪೇರುಗಳಾದರೆ ಅದಕ್ಕೆ ಅನುಸರಣೆ ಮೂಲಕವೇ ಉತ್ತರವನ್ನು ಹೇಳಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸಹೋದರರ ಜೊತೆಯಲ್ಲಿ ಸ್ವಲ್ಪ ಮಾನಸಿಕ ತೊಳಲಾಟಗಳು ಇರುವಂಥದ್ದು, ಎಲ್ಲೋ ಒಂದು ಕಡೆ ಭಿನ್ನಾಭಿಪ್ರಾಯಗಳು ಈ ದಿನ ಒಳ ನುಸುಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆದರೆ ವಿವಾದಗಳು ಮುಂದುವರಿಯದಂತೆ ನೋಡಿಕೊಳ್ಬೇಕು, ಸ್ವಲ್ಪ ಅಲರ್ಟ್ ಆಗಿರಬೇಕು. ಇನ್ನು ಈ ದಿನದಲ್ಲಿ ಉದ್ಯೋಗದಲ್ಲಿ ವ್ಯವಹಾರದಲ್ಲಿ ಏಳು ಬೀಳುಗಳ ಅನುಭವ ಉಂಟಾಗುವಂಥದ್ದು. ಜೊತೆಗೆ ಈ ದಿನ ಹಿರಿಯರಾಗಲಿ ಅಥವಾ ನಿಮ್ಮ ಅಧಿಕಾರಿಗಳಾಗಲಿ ನಿಮ್ಮನ್ನು ದಂಡಿಸುವಂಥದ್ದು, ನಿಮ್ಮ ಕಾರ್ಯವೈಖರಿಯ ಬಗ್ಗೆ ಪ್ರಶ್ನೆ ಮಾಡುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದರೆ ಎಲ್ಲದಕ್ಕೂ ಕೂಡ ನಿಮಗೆ ತಾಳ್ಮೆಯ ಉತ್ತರವಾಗಿ ನಿಲ್ಲುತ್ತೆ. ಹಾಗೆ ಈ ದಿನ ನಿಮ್ಮ ಸಾಮರ್ಥ್ಯದ ಮೇಲೆ ನಂಬಿಕೆ ಇಟ್ಕೊಳ್ಳಿ. ಯಾವುದೇ ಸಮಸ್ಯೆ ಬಂದರೆ ಪರಿಹಾರ ಅನ್ನುವಂಥದ್ದು ಸಿಕ್ಕತ್ತೆ. ಆದರೆ ಎಷ್ಟರ ಮಟ್ಟಿಗೆ ನೀವು ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡ್ತೀರಿ, ಅದರ ಮೇಲೆ ನಿಮ್ಮ ಯಶಸ್ಸು ನಿಂತಿರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾಸ್ತುತಿಯನ್ನು ಮಾಡಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚಂದ್ರ ನಿಮಗೆ ಅಷ್ಟಮದಲ್ಲಿದ್ದಾನೆ. ದುಸ್ಥಾನದಲ್ಲಿ ಚಂದ್ರ ಇದ್ದಾಗ ಸ್ವಲ್ಪ ಎಚ್ಚರಿಕೆಯ ನಡೆ ಬೇಕಾಗುತ್ತೆ. ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ನಿಮಗೆ ಹಿನ್ನಡೆ ಉಂಟಾಗುತ್ತೆ. ಹಾಗೆ ಕೆಲವು ವಿಚಾರಗಳು ನಿಮ್ಮನ್ನು ತುಂಬ ಬಾಧಿಸುತ್ತೆ. ಅದರಲ್ಲೂ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗುವಂಥ ಒಂದು ಪ್ರಸಂಗ ಬರುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗಾಗಿ ನೀವು ಅನುಭವಸ್ತ್ರ ಮಾತನ್ನು ಕೇಳಿ, ನಿಮ್ಮ ಹಿರಿಯರ ಮಾರ್ಗದರ್ಶನದಂತೆ ನಡ್ಕೊಳ್ಳಿ. ಎಲ್ಲೋ ಒಂದು ಕಡೆ ನಿಮಗೆ ಸಮಾಧಾನ ಸಿಕ್ಕತ್ತೆ. ಹಾಗಾಗಿ ಈ ದಿನ ಎಲ್ಲರ ಸಹಕಾರದೊಂದಿಗೆ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಒಂದು ಮನಸ್ಥಿತಿ ತಾನಾಗಿ ಉದ್ಭವ ಆಗುತ್ತೆ. ಇಲ್ಲಿಯವರೆಗೆ ಏಕಾಂಗಿಯಾಗಿ ಹೋರಾಡ್ತಾ ಇದ್ರಿ, ಸಿಂಗಲ್ ಆರ್ಮಿ ಥರ ಇದ್ರಿ. ಆದರೆ ಈ ದಿನ ಕೆಲವರ ಸಹಕಾರ ನಿಮಗೆ ಬೇಕೇ ಬೇಕಾಗುತ್ತೆ. ಇನ್ನು ಈ ದಿನದ ಪ್ರಯಾಣವನ್ನು, ಅದರಲ್ಲೂ ದೂರದ ಪ್ರಯಾಣ ಅನ್ನುವಂಥದ್ದು ಇದ್ದರೆ ಅದನ್ನು ಮುಂದೂಡುವಂಥದ್ದು ಉತ್ತಮ. ಇನ್ನು ನೀವೇ ವಾಹನವನ್ನು ಚಲಾಯಿಸುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಹಾಗೆ ಬೇರೆಯವರ ವಾಹನವನ್ನು ಈ ದಿನ ಬಳಸಬೇಡಿ, ಅದು ನಿಮಗೆ ಒಳ್ಳೆಯದನ್ನು ತರಲ್ಲ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳಲ್ಲಿ ಸ್ವಲ್ಪ ಕಟ್ಟುನಿಟ್ಟಿನ ಕ್ರಮವನ್ನು ಅನುಸರಣೆ ಮಾಡಬೇಕು. ಅವರು ಎಷ್ಟೇ ಪರಿಚಿತರಾಗಿರಲಿ, ಎಷ್ಟೇ ಆಪ್ತರಾಗಿರಲಿ, ಅವರಿಗೆ ಹಣದ ಸಹಾಯವನ್ನು ಮಾಡುವಂಥದ್ದಾಗಲಿ, ಜಾಮೀನಾಗಿ ನಿಲ್ಲುವಂಥ ವಿಚಾರಗಳನ್ನಾಗಲಿ ಈ ದಿನ ತಲೆಗೆ ಹಾಕ್ಕೊಳ್ಬೇಡಿ. ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚುವರಿ ಜವಾಬ್ದಾರಿಗಳು ಸಿಕ್ಕುವಂಥದ್ದು ಕೂಡ ಇದೆ. ಇದು ನಿಮ್ಮ ಮನಸ್ಸಿಗೆ ಒತ್ತಡವನ್ನು ತರುತ್ತೆ.
ಆದರೂ ಕೂಡ ಅದನ್ನು ನಗುನಗ್ತಾ ನಿಭಾಯಿಸಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸು ಹೇಳುತ್ತೆ. ಆದರೆ ಪರಿಸ್ಥಿತಿ ಅದಕ್ಕೆ ವಿಭಿನ್ನವಾಗಿ ಇರುವಂಥದ್ದು. ಸ್ವಲ್ಪ ಹೊಂದಾಣಿಕೆ ಇರಲಿ. ಇನ್ನು ಈ ದಿನ ನಿಮ್ಮ ಸ್ನೇಹಿತರ ಜೊತೆಗಿದ್ದಂತಹ ವಿವಾದಗಳಾಗಲಿ ಭಿನ್ನಾಭಿಪ್ರಾಯಗಳಾಗಲಿ ಬಗೆಹರಿಯುವಂಥ ಸಾಧ್ಯತೆಗಳಿದೆ. ಬಹಳ ದಿನಗಳ ನಂತರದಲ್ಲಿ ನಿಮ್ಮ ಬಂಧುಗಳನ್ನೋ ಮಿತ್ರರನ್ನೋ ಭೇಟಿ ಮಾಡುವಂಥ ಒಂದು ಸದವಕಾಶ ನಿಮಗೆ ಸಿಗ್ತಾ ಇದೆ. ಹಾಗೆ ಈ ದಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಏನೋ ಒಂದು ಅಂದಾಜು ಮಾಡ್ತೀರಿ, ಏನೋ ಒಂದು ಲೆಕ್ಕಾಚಾರ ಇದೆ, ಎಲ್ಲಿ ಲಾಭ ಇದೆ ಎಲ್ಲಿ ನಷ್ಟ ಇದೆ ಅಂತ ಹೇಳಿ ಅತಿಯಾಗಿ ಲೆಕ್ಕ ಮಾಡೇ ಈ ದಿನ ನೀವು ಮುಗ್ಗುರಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಹೆಚ್ಚು ಕ್ಯಾಲ್ಕುಲೇಟ್ ಮಾಡಬೇಡಿ. ಭಗವಂತನಿಗೆ ಗೊತ್ತಿದೆ ಯಾರಿಗೆ ಎಷ್ಟು ಕೊಡಬೇಕು, ಏನನ್ನು ಕೊಡಬೇಕು, ಯಾವಾಗ ಕೊಡಬೇಕು ಅನ್ನುವಂಥ ವಿಚಾರ. ಅದಕ್ಕಾಗಿ ನೀವು ಭಗವಂತ ಕೊಟ್ಟಂತಹ ಪ್ರಸಾದವನ್ನು ಸ್ವೀಕರಿಸುವಂಥ ಮನಸ್ಥಿತಿ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಒತ್ತರಿಸಿ ಬರುವಂಥ ಆಸೆ, ಅದಮ್ಯವಾದಂಥ ಬಯಕೆ, ಅದರಲ್ಲೂ ಹಣ ಮಾಡಬೇಕು, ವ್ಯಾಪಾರ ಮುಂದುವರಿಸಬೇಕು, ಉದ್ಯೋಗದಲ್ಲಿ ಇನ್ನೂ ಮೇಲ್ಪಂಕ್ತಿಯಲ್ಲಿರಬೇಕು, ಹಾಗಾಗಿ ಒಂದು ಬಡ್ತಿ ಬೇಕು, ಒಳ್ಳೆಯ ವಿಚಾರಗಳು ತಿಳ್ಕೊಳ್ಬೇಕು, ಜ್ಞಾನ ಸಂಪಾದನೆ ಆಗಬೇಕು, ಇತ್ಯಾದಿಗಳಲ್ಲಿ ಈ ದಿನ ಹೆಚ್ಚು ಆಸಕ್ತಿ ಇರುವಂಥ ಸಂದರ್ಭ ಇದೆ. ಹಾಗಾಗಿ ಬೆಳವಣಿಗೆಗೆ ತುಂಬ ಅವಕಾಶಗಳಿರುವಂಥದ್ದು. ಹಾಗೆ ಕಳೆದ ವಾರದಿಂದ ಎಲ್ಲೋ ಒಂದು ಕಡೆ ಮಂಕು ಕವಿದಂಥ ವಾತಾವರಣ ಇದೆ. ಆದರೆ ಈ ದಿನ ಮಾತ್ರ ಇದ್ದಕ್ಕಿದ್ದ ಹಾಗೆ ಒಂದು ಚೈತನ್ಯ ನಿಮ್ಮಲ್ಲಿ ಸಂಚಲನವಾಗ್ತಾ ಇದೆ. ಹಾಗೆ ಈ ದಿನ ನೆರೆಹೊರೆಯವರನ್ನು ಬಹಳ ವಿಶೇಷವಾಗಿ ಗಮನಿಸ್ತೀರಿ. ಅತಿಥಿ ದೇವೋಭವ ಅನ್ನುವಂಥ ನಂಬಿಕೆಯಿಂದ ಈ ದಿನ ಅವರನ್ನು ಕರೆಯುವಂಥದ್ದು, ಅವರಿಗೆ ಒಂದು ಹಾಸ್ಪಿಟಾಲಿಟಿಯನ್ನು ನೀಡುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು ಈ ದಿನದಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ವಿಚಾರದಲ್ಲಿ ಶುಭ ಸುದ್ದಿ ಇದೆ. ಆ ವಿದ್ಯಾಭ್ಯಾಸ ನಿಮಗೆ ಸ್ವಲ್ಪ ದುಬಾರಿ ಆಗ್ಬೋದು, ಆದರೂ ಕೂಡ ಒಂದು ಸಮಾಧಾನ ಇದೆ, ಒಂದು ಸಂತೋಷ ಇದೆ. ಇನ್ನು ಈ ದಿನ ಎಲ್ಲ ಕ್ಷೇತ್ರಗಳಿಗೂ ಕೂಡ ಆದಾಯ ಹೆಚ್ಚಾಗುವಂಥದ್ದು ಇದೆ. ಹಾಗಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಈ ದಿನ ಕಾಣುವಂಥದ್ದು ಇದೆ. ಜೊತೆಗೆ ದೈವಿಕ ಚಿಂತನೆಗಳು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನದಲ್ಲಿ ಕೈಗೊಂಡ ಕೆಲಸವನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣ ಮಾಡ್ತೀರಿ. ಹೇಗೋ ಯಾರದ್ದೋ ಒಂದು ನೆರವನ್ನು ಪಡ್ಕೊಳ್ತೀರಿ, ಯಾರದ್ದೋ ಒಂದು ಸಲಹೆಯ ಮೇರೆಗೆ ಕೆಲಸವನ್ನು ಮಾಡಿ ಮುಗಿಸಬೇಕು ಅನ್ನುವಂಥ ಹಠದ ಸ್ವಭಾವ ಈ ದಿನ ತುಂಬ ಫಲಿತಾಂಶವನ್ನು ಕೊಡುತ್ತೆ. ಹಾಗೆ ಈ ದಿನ ಮೌಲ್ಯದ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಯೋಗ ಕೂಡ ಇದೆ. ಹಾಗೆ ಈ ದಿನ ಮನೆಯಲ್ಲಿ ವಾತಾವರಣ ಶಾಂತಿಯುತವಾಗಿದೆ. ಏನೋ ಒಂದನ್ನು ಸಾಧನೆ ಮಾಡಬೇಕು ಅಂತ ಹೇಳಿ ಒಗ್ಗಟ್ಟನ್ನು ಪ್ರದರ್ಶನ ಮಾಡುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆದರೆ ಈ ದಿನ ನಿಮ್ಮ ಅವಕಾಶಗಳೇನು, ನಿಮ್ಮ ಅನುಕೂಲತೆಗಳೇನು ಅನ್ನುವಂಥದ್ದನ್ನು ಮಾತ್ರ ಯೋಚನೆ ಮಾಡಿ. ನಿಮ್ಮ ಸ್ಟ್ರೆಂತ್ ಬಗ್ಗೆ ಯೋಚನೆ ಮಾಡಿ, ವೀಕ್ನೆಸ್ಸನ್ನು ಪಕ್ಕಕ್ಕಿಡಿ. ಆದರೆ ಭಗವಂತನ ಅನುಗ್ರಹದಿಂದ ಈ ದಿನ ಎಲ್ಲವೂ ಯಶಸ್ವಿಯಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಚಂದ್ರ 6ರ ಸ್ಥಾನದಲ್ಲಿದ್ದಾನೆ, ಷಷ್ಠ ಸ್ಥಾನ ಇದು. ಹಾಗಾಗಿ ಶತ್ರು ಸ್ಥಾನದಲ್ಲಿ ಶತ್ರುಗಳನ್ನು ಈ ದಿನ ನೀವು ಹಿಮ್ಮೆಟ್ಟಿಸುವಂಥ ಸಾಧ್ಯತೆ ಇದೆ. ಬಹಳ ದಿನಗಳಿಂದ ಕೆಲಸ ಕಾರ್ಯಗಳಿಗೆ ಅಡ್ಡಿ ಆತಂಕಗಳನ್ನು ಒಡ್ಡುತ್ತಾ ಇದ್ದಂಥವರನ್ನ ಈ ದಿನ ದೂರ ಇಡ್ತೀರಿ. ಹಾಗೆ ಕೆಲವರ ಸಲಹೆಗಳು ನಿಮಗೆ ಸೇರಲ್ಲ, ಏಕೆಂದರೆ ಅದು ಪ್ರಾಕ್ಟಿಕಲ್ ಆಗಿರಲ್ಲ. ಅದರಲ್ಲೂ ಹಣ ಮಾಡುವ ಉದ್ದೇಶದಿಂದಲೇ ಹೇಳುವಂಥ ಸಲಹೆಗಳನ್ನು ಈ ದಿನ ನೀವು ತಿರಸ್ಕರಿಸುವಂಥದ್ದು ಇದೆ. ಏಕೆಂದರೆ ನಿಮಗೆ ಹಣದ ಜೊತೆಗೆ ಮನಃಶಾಂತಿ ಮುಖ್ಯ. ಅದರ ಜೊತೆಗೆ ಈ ದಿನದಲ್ಲಿ ದಾನ ಧರ್ಮಾದಿಗಳಾಗಲಿ, ಧಾರ್ಮಿಕ ವಿಚಾರಗಳಾಗಲಿ, ಭಗವಂತನ ಸೇವೆಯಾಗಲಿ ಇದ್ದದ್ದಕ್ಕೂ ಕೂಡ ನೀವು ಹೆಚ್ಚು ಮಹತ್ವವನ್ನು ಕೊಡೋದ್ರಿಂದ ಕೆಲವರ ಆಲೋಚನಾ ಧಾಟಿ ನಿಮಗೆ ಇಷ್ಟ ಆಗಲ್ಲ. ಇನ್ನು ಈ ದಿನದಲ್ಲಿ ಉದ್ಯೋಗದ ಅವಕಾಶಗಳು ತುಂಬ ಇರುತ್ತೆ. ಹಾಗಾಗಿ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅಥವಾ ಹೊಸ ಉದ್ಯೋಗವನ್ನು ಹುಡುಕಬೇಕು ಅನ್ನುವಂಥ ಅಭ್ಯರ್ಥಿಗಳಿಗೆ ಒಳ್ಳೆಯ ಫಲ ಈ ದಿನ ಸಿಕ್ಕತ್ತೆ. ಹಾಗೆ ಈ ದಿನದಲ್ಲಿ ಮನಸ್ಸಿಗೆ ತುಂಬ ಶಾಂತಿ ಸಮಾಧಾನವನ್ನು ನೀಡುವಂಥ ಕೆಲವು ವಿಚಿತ್ರ ಸನ್ನಿವೇಶಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಇದ್ದಕ್ಕಿದ್ದಾಗೆ ಮನಸ್ಸಿನಲ್ಲಿ ಶಾಂತಿ ಮೂಡುವಂಥದ್ದು, ವೈರಾಗ್ಯ ಮೂಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಇನ್ನು ಈ ದಿನ ನಿಮ್ಮ ಹಠಮಾರಿತನ
ನಿಮ್ಮ ಬೆಳವಣಿಗೆಗೆ ಕುತ್ತು ತರಬಹುದು. ಹಾಗಾಗಿ ಎಲ್ಲ ವಿಚಾರಗಳಲ್ಲೂ ಕೂಡ ಹಠ ಮಾಡಬೇಡಿ. ಕೆಲವೊಂದನ್ನು ಹೊಂದಾಣಿಕೆಯ ಮೂಲಕ ನೀವು ಸಾಧನೆ ಮಾಡಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸಕ್ಕೆ ತಕ್ಕ ಪರಿಶ್ರಮ ಸಿಕ್ಕುವಂಥದ್ದು, ಇದು ಮನಸ್ಸಿಗೆ ತುಂಬ ಸಮಾಧಾನವನ್ನು ತರುವಂಥ ವಿಚಾರ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವ ಪಾರ್ವತಿಯರನ್ನು ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪಂಚಮ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಅದರಿಂದ ಮಿಶ್ರ ಫಲಗಳು ಇರುವಂಥದ್ದು. ನೀವು ಅಂದುಕೊಂಡಂತಹ ಕೆಲಸಗಳನ್ನು ಮಾಡಲಿಕ್ಕೆ ಆಗಲ್ಲ. ಯೋಜನೆ ಹಾಕ್ತೀರಿ, ಆದರೆ ಅದನ್ನು ಎಕ್ಸಿಕ್ಯೂಟ್ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಅಡೆತಡೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಅನುಕೂಲಕರವಾಗಿರುತ್ತೆ. ಎಲ್ಲ ಒಂದು ಕಡೆ ನಿಮ್ಮ ಶ್ರಮ ಈ ದಿನ ಎದ್ದು ಕಾಣಿಸುತ್ತೆ. ಆದರೆ ಮೂರನೆಯವರ ಮಾತಿನಿಂದ ಈ ದಿನ ಕಂಗೆಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ನಿಮ್ಮ ವೃತ್ತಿಯಲ್ಲಿ, ನಿಮ್ಮ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ಈ ದಿನ ಅಡೆತಡೆಗಳು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ಇರುವಂಥದ್ದು ಇದೆ. ಹಾಗಾಗಿನೇ ಅದನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂದರೆ ಈ ದಿನ ಸ್ವಲ್ಪ ಏಕಾಗ್ರತೆಯಿಂದ ಭಗವಂತನ ಧ್ಯಾನವನ್ನು ಮಾಡಬೇಕಾಗತ್ತೆ. ಆದರೆ ಅಷ್ಟು ಸಮಯ ನಿಮಗೆ ಪುರ್ಸೋತಿಲ್ಲ, ಕೆಲಸಗಳು ಜಾಸ್ತಿ ಇದೆ. ಇನ್ನು ಕೆಲವು ಕೆಲಸಗಳು ತುಂಬ ನಿಧಾನವಾಗಿ ನಡೆಯುತ್ತೆ, ಅಲ್ಲೂ ಕೂಡ ನಿಮಗೆ ಸಮಯದ ಅಭಾವ ಇರುವಂಥದ್ದು. ಹಾಗಾಗಿ ಈ ದಿನ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ, ಕಾರಣ ಸಮಯ ಇಲ್ಲ. ಇನ್ನು ಈ ದಿನ ಮನೆ ಮಂದಿಯಲ್ಲಿ ಮಾಡುವಂಥ ಒಂದು ಪ್ರಯತ್ನ ಏನಿದೆ ಅದು ತುಂಬ ವಿಫಲ ಆಗ್ತಾ ಇದೆ. ಆದರೆ ನೀವು ಮನಸ್ಸು ಮಾಡಿದ್ರೆ ಆ ಕೆಲಸ ಆಗತ್ತೆ ಅನ್ನುವಂಥದ್ದು ಕುಟುಂಬಸ್ಥರ ಅಭಿಪ್ರಾಯ. ಹಾಗಾಗಿ ಅವರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಿ. ಸಮಯ ಸಿಕ್ಕಾಗ ನೀವು ನಿಮ್ಮ ಹಿರಿಯರು ಹೇಳುವಂತಹ ಕೆಲವು ಕ್ರಮಗಳನ್ನು ಅನುಸರಣೆ ಮಾಡಿ, ತುಂಬ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ವೃತ್ತಿಪರ ಉದ್ಯೋಗದಲ್ಲಿ ಅದರಲ್ಲೂ ಅರ್ಧಂಬರ್ಧ ಆಗಿರುವಂತಹ ಕೆಲಸಗಳೇನಿದೆ ಅದನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನ ಮಾಡಿ. ಏನೇ ಆದರೂ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದಲೇ ನೀವು ಮುಂದುವರಿಬೇಕಾಗತ್ತೆ. ಅನಿರೀಕ್ಷಿತ ಪ್ರಯಾಣ ಮಾಡಬೇಕಾದಂಥ ಸಂದರ್ಭ ಕೂಡ ಬರಬಹುದು, ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೂ ಕೂಡ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ, 4ನೇ ಮನೆ ಇದು. ಹಾಗಾಗಿ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು, ಕೆಲಸಗಳು ತುಂಬ ನಿಧಾನವಾಗಿ ಆಗುವಂಥ ಸಾಧ್ಯತೆಗಳಿದೆ. ಹಾಗೆ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಿಗೆ ಈ ದಿನ ಅಡ್ಡಿ ಆತಂಕಗಳು ಹೆಚ್ಚಾಗಿರುವಂಥದ್ದು, ಸಮಸ್ಯೆಗಳು ಜಾಸ್ತಿ. ಅದನ್ನು ಬಗೆಹರಿಸ್ಕೊಳ್ಳಿಕ್ಕೆ ಈ ದಿನ ತುಂಬ ಹೋರಾಟ ಮಾಡಬೇಕಾಗತ್ತೆ. ಇನ್ನು ಹಣಕಾಸಿನ ಸಮಸ್ಯೆಗಳು ಈ ದಿನ ತಲೆದೋರುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ಎಷ್ಟು ಅಗತ್ಯ ಇದೆ, ನಿಮ್ಮಲ್ಲಿ ಎಷ್ಟು ಹಣ ಇದೆ, ಸಂಪನ್ಮೂಲ ಇದೆ, ಅದನ್ನು ಮಾತ್ರ ಬಳಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಹಾಗೆ ಈ ದಿನದ ಮತ್ತು ಈ ನವರಾತ್ರಿಯ ಸಂದರ್ಭದ ಪೂಜಾದಿ ಕಾರ್ಯಕ್ರಮಗಳಿಗೆ ಬೇರೆಯವರ ಬಳಿ ಸಾಲ ತಂದು ಪೂಜೆ ಮಾಡಬೇಡಿ, ಪೂಜಾ ಫಲ ಕೂಡ ನಿಮಗೆ ಸಿಕ್ಕಲ್ಲ. ಹಾಗಾಗಿ ಪ್ರತಿಯೊಬ್ಬರೂ ಗಮನಿಸಬೇಕಾಗಿರುವಂಥದ್ದು, ಈ ಪೂಜಾ ಸಂದರ್ಭದಲ್ಲಿ ನೀವು ಒಂಟಿಯಾಗಿ ಪೂಜೆಯನ್ನು ಸಲ್ಲಿಸಬಾರ್ದು, ದಂಪತಿಗಳು ಇರಬೇಕು ಅನ್ನುವಂಥ ಒಂದು ವಿಚಾರ. ಹಾಗೆ ನಿಮ್ಮ ಪರವಾಗಿ ಯಾರೇ ಪೂಜೆ ಮಾಡೋರಿದ್ರೂ ಕೂಡ ಅವ್ರಿಗೂ ಷೋಡಶೋಪಚಾರ ಪೂಜೆಯನ್ನು ಮಾಡಲಿಕ್ಕೆ ಹೇಳಿ. ಹಾಗೆ ಬಹಳ ವಿಶೇಷವಾಗಿ ಈ ದಿನ ತಾಯಿ ನೀಡುವಂಥ ಪ್ರಸಾದವನ್ನು ಸ್ವೀಕಾರ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನದಲ್ಲಿ ವಿದ್ಯಾಭ್ಯಾಸದ ವಿಚಾರದಲ್ಲಿ ಸ್ವಲ್ಪ ಗೊಂದಲಗಳು ಇರುವಂಥದ್ದು, ಏನು ಮಾಡಬೇಕು ಅಂತ ಹೇಳಿ ಮಕ್ಕಳಿಗೆ ಗೊತ್ತಿಲ್ಲ. ಅದಕ್ಕಾಗಿಯೇ ನೀವು ಕೆರಿಯರ್ ಕೌನ್ಸಿಲಿಂಗ್ ಮಾಡುವಂಥದ್ದು ಅಥವಾ ನುರಿತ ವ್ಯಕ್ತಿಗಳಿಂದ ಈ ದಿನ ಒಂದು ಸಲಹೆ ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನ ಯಾವುದೇ ರೀತಿಯ ವಿವಾದಗಳಿರಲಿ, ಪತಿ ಪತ್ನಿಯರ ಮಧ್ಯೆ ಇದ್ದಂತಹ ಭಿನ್ನಾಭಿಪ್ರಾಯಗಳಾಗಲಿ ನಿಧಾನವಾಗಿ ಬಗೆಹರಿಯುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಭಕ್ತಿಯಿಂದ ಈ ದಿನ ನೀವು ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆಯಲ್ಲಿ ಚಂದ್ರ ಅಂದರೆ ಬಹಳ ವಿಶೇಷವಾಗಿ ಸಂತೋಷ ಇದೆ. ಹಾಗೆ ನಿಮ್ಮ ಯೋಜನೆಗೆ ತಕ್ಕಂತಹ ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡಲಿಕ್ಕೆ ಈ ದಿನ ತುಂಬ ಪೂರಕವಾಗಿರುವಂಥ ದಿನ.
ಹಾಗೆ ಈ ದಿನ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಮಟ್ಟಿಗೆ ಅನಾನುಕೂಲ ಆಗಿರಬಹುದು, ಆದರೂ ಕೂಡ ಅದನ್ನು ಮೀರಿ ನಿಲ್ಲುವಂಥ ಅವಕಾಶಗಳು ಕೂಡ ಇದೆ. ಇನ್ನು ಈ ದಿನ ವೃತ್ತಿಯಲ್ಲಿ ವ್ಯಾಪಾರದಲ್ಲಿ ಉಂಟಾಗಿದ್ದಂತಹ ಅಡೆತಡೆಗಳ ನಿವಾರಣೆಗಾಗಿ ಅಲ್ಪ ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಇದರಿಂದ ಎಲ್ಲೋ ಒಂದು ಕಡೆ ಒಂದು ಸ್ಟೆಪ್ ನಿಮ್ಮ ಪರವಾಗಿ ತೀರ್ಪು ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಈ ದಿನ ವಿಶೇಷವಾಗಿ ಉದ್ಯೋಗಿಗಳಿಗೆ ಅಧಿಕಾರಿಗಳ ಕೃಪಾ ಕಟಾಕ್ಷ ಬೇಕು, ಅವರ ಅನುಗ್ರಹ ಬೇಕು. ಒಂದು ಆರೋಗ್ಯ ಸಮಸ್ಯೆಯನ್ನು ಬಗೆಹರಿಸುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿ. ಇನ್ನು ಈ ದಿನದಲ್ಲಿ ಕೈಗೊಂಡ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ನಡೆಯುತ್ತೆ. ಇನ್ನು ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ನಿಮ್ಮ ಉದ್ಯೋಗದಲ್ಲಿ ಶ್ರಮಕ್ಕೆ ತಕ್ಕ ಮನ್ನಣೆ ಕೂಡ ನಿಮಗೆ ಸಿಕ್ಕುವಂಥದ್ದು. ಕೆಲವರು ನಿಮ್ಮ ಒಂದು ಚಟುವಟಿಕೆಯ ಬಗ್ಗೆ, ನಿಮ್ಮ ನಡತೆಯ ಬಗ್ಗೆ ಕೆಲವು ಮಾಹಿತಿಗಳನ್ನು ಸಂಗ್ರಹ ಮಾಡುವಂಥದ್ದು ಕೂಡ ಇದೆ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಯಾವುದೇ ರೀತಿಯ ಮನಸ್ತಾಪಗಳಿಗೆ ಹೋಗಬೇಡಿ, ಸ್ವಲ್ಪ ಹೊಂದಾಣಿಕೆಯ ಮೂಲಕ ಹೋಗುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ನಿಮ್ಮ ಆರೋಗ್ಯ ಸ್ವಲ್ಪ ಸುಧಾರಣೆಯತ್ತ ಇರುವಂಥದ್ದು. ಹಾಗೆ ಆರೋಗ್ಯದ ವಿಚಾರದಲ್ಲಿ ಪೂರ್ಣ ನಿರ್ಲಕ್ಷ್ಯವನ್ನು ನೀವು ತಾಳಬೇಡಿ. ಇನ್ನು ದೈವಿಕ ಚಿಂತನೆ ಹೆಚ್ಚಾಗುವಂಥ ಸಂದರ್ಭ ಇದೆ. ಅದಕ್ಕಾಗಿಯೇ ಭಗವಂತನ ಆರಾಧನೆ ಮಾಡಿ ಶ್ರೀದೇವಿ ಖಡ್ಗಮಾಲಾ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. 2ನೇ ಸ್ಥಾನ ಧನಸ್ಥಾನ, ವಾಕ್ಸ್ಥಾನ, ಇದರಲ್ಲಿ ಚಂದ್ರ ಇದ್ದಾನೆ ಈ ದಿನದಲ್ಲಿ. ಹಾಗಾಗಿನೇ ಮಿಶ್ರ ಫಲಗಳು ಈ ದಿನ ಪ್ರಾಪ್ತಿಯಾಗುವಂಥದ್ದು. ಜೊತೆಗೆ ಕುಟುಂಬ ಸದಸ್ಯರ ಜೊತೆಯಲ್ಲೂ ಕೂಡ ವಿವಾದಗಳು ಉಂಟಾಗುವಂಥದ್ದಿದೆ. ನಿಮ್ಮ ಪ್ರಯಾಣಕ್ಕೆ ಈ ದಿನ ಸ್ವಲ್ಪ ಆರಂಭಿಕ ಅಡೆತಡೆಗಳು ಇರುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಯಾವುದೇ ಒಂದು ಸಮಸ್ಯೆ ಇದ್ದರೂ ಕೂಡ ತುಂಬ ಸುಲಭವಾಗಿ ರಾಜಿ ಮಾಡಿಕೊಳ್ಳುವಂಥ ಒಂದು ಪ್ರಸಂಗದಲ್ಲಿ ಇರ್ತೀರಿ. ಹಾಗೆ ಸಮಾಜದಲ್ಲಿ ಈ ದಿನ ಗಣ್ಯರ ಪರಿಚಯ ಆಗುವಂಥದ್ದು, 4 ಜನರ ಪರಿಚಯ ಆದಾಗ ಈ ದಿನ ನಿಮ್ಮ ದೈವಿ ಕಾರ್ಯಕ್ರಮಗಳೇನಿದೆ ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹೋಮ ಹವನಾದಿಗಳಲ್ಲಿ ಭಾಗವಹಿಸುವಂಥದ್ದು ಕೂಡ ಇದೆ. ಇನ್ನು ಈ ದಿನ ವೃತ್ತಿಪರ ಉದ್ಯೋಗಗಳಲ್ಲಿ ಹೊಸ ಅವಕಾಶಗಳು ದೊರೆಯುವಂಥದ್ದು ಕೂಡ ಇದೆ. ನಿರುದ್ಯೋಗಿಗಳಿಗೆ ಉತ್ತಮವಾದಂಥ ಉದ್ಯೋಗದ ಅವಕಾಶ ಇದೆ. ಹಾಗೆ ಕೆಲವರಿಗೆ ಉದ್ಯೋಗ ಇಷ್ಟ ಇಲ್ಲ, ವ್ಯಾಪಾರ ವ್ಯವಹಾರ ಮಾಡಬೇಕು ಅನ್ನುವಂಥ ಇಚ್ಛೆ ಇದೆ. ಹಾಗಾಗಿ ಜಾತಕದಲ್ಲಿ ಬುಧನನ್ನು ಬಹಳ ವಿಶೇಷವಾಗಿ ನೋಡಿ ವ್ಯಾಪಾರದ ಧರ್ಮವನ್ನು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ಹೊಸ ವ್ಯವಹಾರವನ್ನು ಆರಂಭ ಮಾಡಲಿಕ್ಕೂ ಕೂಡ ತುಂಬ ಪ್ರಶಸ್ತವಾಗಿರುವಂಥ ದಿನ. ಇನ್ನು ನಿರುದ್ಯೋಗಿಗಳಿಗೆ ದೊರೆಯುವಂಥ ಅವಕಾಶವನ್ನು ಸಂಪೂರ್ಣವಾಗಿ ಬಳಸ್ಕೊಳ್ಳಿ. ಯಾವುದೇ ವಿವಾದಗಳಿದ್ದರೂ ಕೂಡ ವ್ಯಕ್ತಿ ಯಾರೇ ಆಗಿದ್ದರೂ ಕೂಡ ರಾಜಿ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಈ ದಿನ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು. ಯಾವುದೇ ಕೆಲಸದಲ್ಲೂ ಕೂಡ ಸೋಲು ಅನ್ನುವಂಥದ್ದು ಬರಬಾರ್ದು. ಅದಕ್ಕಾಗಿಯೇ ಈ ದಿನ ಪಾರ್ವತಿ ದೇವಿಯ ದರ್ಶನವನ್ನು ಮಾಡಿ, ವಿಶೇಷವಾಗಿ ಕಾಲರಾತ್ರಿ ಆರಾಧನೆಯನ್ನು ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಶುಭ ಫಲಗಳು ಸಿಕ್ಕುವಂಥ ದಿನ. ಅದರಲ್ಲೂ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದಾಗ ಈ ದಿನ ನಿಮ್ಮ ಬಗ್ಗೆ ನಿಮಗೆ ತುಂಬ ಅರಿವು ಉಂಟಾಗುವಂಥದ್ದು, ಇಂಟ್ರಾಸ್ಪೆಕ್ಷನ್ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಸಿಕ್ಕುವಂಥದ್ದು. ಹಾಗೆ ನೀವು ಮಾಡಿರುವಂಥ ತಪ್ಪು ಒಪ್ಪುಗಳನ್ನು ಈ ದಿನ ಮನಸಾರೆ ಹೇಳಿಕೊಳ್ಳುವಂಥ ಒಂದು ವೇದಿಕೆ ನಿಮಗಾಗಿ ಸಿಕ್ಕತ್ತೆ. ಹಾಗೆ ಈ ದಿನ ನಿಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಲಿಕ್ಕೆ ಒಳ್ಳೆಯ ಅವಕಾಶ ಒಂದು ಈ ದಿನ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಪ್ರತಿಭೆಗೆ ಸೂಕ್ತ ಸ್ಥಾನಮಾನ ಸಿಕ್ಕುವಂಥದ್ದು. ಹಾಗೆ ಹೊಸಬರ ಪರಿಚಯದಿಂದ ಕೂಡ ನಿಮಗೆ ಲಾಭಗಳು ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನ ಮನಸ್ಸಿನಲ್ಲಿ ಏನೋ ಒಂದು ಆತಂಕ ಮರೆ ಮಾಡಿರುವಂಥದ್ದು. ಹಾಗಾಗಿನೇ ಈ ದಿನದ ಬಹಳಷ್ಟು ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲವನ್ನು ತರ್ಬೋದು. ಆದರೆ ಸ್ವಲ್ಪ ನಿಧಾನ ಆಗುತ್ತೆ, ಸ್ವಲ್ಪ ತಾಳ್ಮೆಯಿಂದ ನೀವು ಕಾಯಬೇಕಾಗತ್ತೆ. ಹಾಗಾಗಿ ಉದ್ವೇಗ ಪೂರಿತವಾಗಿದ್ದರೆ ಈ ದಿನ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೂಡ ಕೊಡಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬ ಸದಸ್ಯರು ನಿಮಗೆ ಸಂಪೂರ್ಣವಾದಂತಹ ಸಹಕಾರವನ್ನು ಕೊಡ್ತಾರೆ. ಆದರೆ ಈ ದಿನ ನೆರೆಹೊರೆಯವರಲ್ಲಿ, ಅದರಲ್ಲೂ ವಿಶೇಷವಾಗಿ ಸ್ತ್ರೀ ವರ್ಗದವರಿಂದ ಸ್ವಲ್ಪ ನಷ್ಟಗಳು ಉಂಟಾಗುವಂಥದ್ದಿದೆ. ಹಾಗಾಗಿ ಅಂತಹ ಸನ್ನಿವೇಶ ಏನಾದರೂ ಬಂದರೆ ಅದನ್ನು ಸ್ವಲ್ಪ ಜಾಣತನದಿಂದ ನೀವು ನಿರ್ವಹಣೆ ಮಾಡಿಕೊಳ್ಬೇಕಾಗತ್ತೆ. ಇನ್ನು ನಿಮ್ಮ ಯಶಸ್ಸು ವಿರೋಧಿಗಳನ್ನು ಹೆಚ್ಚುವಂತೆ ಮಾಡುತ್ತೆ, ವಿರೋಧಿಗಳ ಸಂಖ್ಯೆ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ನೀವು ಎಷ್ಟೇ ಆಡಂಬರದ ಜೀವನವನ್ನು ನಡೆಸ್ತಾ ಇದ್ದರೂ ಕೂಡ ಜನ ನಿಮ್ಮ ಮೇಲೆ ಕಣ್ಣನ್ನು ಒಂದು ಇಟ್ಟಿರ್ತಾರೆ.
ಹಾಗಾಗಿ ಈ ದೃಷ್ಟಿ ದೋಷ ಅನ್ನುವಂಥದ್ದು ಕೂಡ ಪರಿಹಾರ ಆಗಬೇಕಾಗತ್ತೆ. ಹಾಗೆ ಈ ದಿನ ತುಳಸಿಯ ಪೂಜೆಯನ್ನು ಮಾಡಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ವಿಶೇಷವಾಗಿ ಈ ದಿನ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ನಿಮಗೆ ಮಿಶ್ರ ಫಲಗಳು ಈ ದಿನ ಸಿಕ್ಕುವಂಥದ್ದು. ಇನ್ನು ಯಾವುದೇ ರೀತಿಯ ಪ್ರೋತ್ಸಾಹ ಕೊಟ್ಟರೂ ಕೂಡ ನೀವು ಜನರನ್ನು ನಂಬಲ್ಲ, ಎಲ್ಲೋ ಒಂದು ಕಡೆ ಅನುಮಾನ ಮೂಡುವಂಥದ್ದು. ಏಕೆಂದರೆ ಈಗಾಗಲೇ ಆಗಿರುವಂಥ ಒಂದು ಪೆಟ್ಟು, ಈಗಾಗಲೇ ನೀವು ಅನುಭವಿಸಿರುವಂಥ ಒಂದು ನೋವು ಈ ದಿನ ನಿಮ್ಮನ್ನು ಯಾರನ್ನು ನಂಬದಂಥ ಒಂದು ಸ್ಥಿತಿಯಲ್ಲಿ ಇಟ್ಟಿರುತ್ತೆ. ಹಾಗೆ ಒಂದಲ್ಲ 2 ಸಲ ಅವರ ಪರಿಚಯವನ್ನು ಕೇಳಿ ನಂತರ ವ್ಯವಹಾರಕ್ಕೆ ಅವರನ್ನು ಆಹ್ವಾನಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ಕೆಲಸಗಳು ಅಪೂರ್ಣ ಆಗುವಂಥದ್ದು, ಕೆಲವೊಂದು ಅಪ್ರಯತ್ನಪೂರ್ವಕವಾಗಿ ಕಾರ್ಯಸಿದ್ಧಿ ಉಂಟಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಪ್ರಯಾಣ ಮಾಡುವಂಥದ್ದು, ಹಾಗೆ ಸಾಮಾನ್ಯವಾಗಿರುವಂಥ ವಿಚಾರದಲ್ಲಿ ಈ ದಿನ ಹೆಚ್ಚು ಚರ್ಚೆ ಮಾಡುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ. ಇನ್ನು ವ್ಯಾಪಾರದಲ್ಲಿ ನಿರೀಕ್ಷಿತ ಪ್ರಗತಿಯನ್ನು ಸಾಧಿಸಲಿಕ್ಕೂ ಕೂಡ ಸಾಧ್ಯ ಇದೆ. ಇನ್ನು ಈ ದಿನ ನೀವು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಮನೆಯವರಾಗಲಿ, ನಿಮ್ಮ ಸಂಗಾತಿಯಾಗಲಿ, ನಿಮ್ಮ ಬಂಧು ಮಿತ್ರರಾಗಲಿ ಸಹಾಯಕ್ಕೆ ಬರ್ತಾರೆ. ಇದು ಬಹಳ ವಿಶೇಷ. ಹಾಗೆ ಈ ದಿನ ನೀವು ತಯಾರಿಸುವಂಥ ಯೋಗ್ಯ ಆರ್ಥಿಕ ಯೋಜನೆ ಏನಿದೆ ಅದು ಉತ್ತಮ ಭವಿಷ್ಯಕ್ಕೆ ನಾಂದಿಯಾಗುತ್ತೆ. ಅದರಿಂದಲೇ ಅನಾವಶ್ಯಕವಾದಂಥ ಖರ್ಚಿಗೆ ಅವಕಾಶ ಕೊಡಬೇಡಿ. ಸ್ವಲ್ಪ ಉಳಿತಾಯ ಮಾಡುವಂಥ ಪ್ರವೃತ್ತಿಯನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಈ ದಿನ ನೀವು ದೂರದೃಷ್ಟಿಯನ್ನು ಇಟ್ಟುಕೊಂಡೇ ಒಪ್ಪಂದವನ್ನು ಮಾಡಿಕೊಳ್ಬೇಕು. ಒಂದು ವಿಷನ್ ಅನ್ನುವಂಥದ್ದು ಇರಬೇಕು. ನಾಳೆ ಹೇಗಿರಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಸಿನ ಕಲ್ಪನೆಯಲ್ಲಿ ಈ ದಿನ ಮೂಡುತ್ತೆ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಮಹಾಲಕ್ಷ್ಮಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಕೂಡ ಈ ದಿನ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 11ನೇ ಮನೆಯಲ್ಲಿ ಚಂದ್ರ ಅಂದರೆ ಮನಸ್ಸಿಗೆ ಸಮಾಧಾನ. ಏನೋ ಒಂದು ಈ ದಿನ ನಿಮಗೆ ಬಳುವಳಿ ಸಿಕ್ಕತ್ತೆ. ನಿಮ್ಮ ವೇತನ ಸಿಗ್ಬೋದು, ಬಡ್ತಿ ಸಿಗ್ಬೋದು, ಕೊಡಬೇಕಾದಂಥವರು ಹಣವನ್ನು ವಾಪಸ್ಸು ಕೊಡ್ಬೋದು, ಅಥವಾ ನಿಮ್ಮ ಖರ್ಚು ವೆಚ್ಚಕ್ಕೆ ನಿಮ್ಮ ಹಿರಿಯರೇ ಒಂದು ಪಾಕೆಟ್ ಮನಿ ಕೊಡುವಂಥದ್ದು. ಒಟ್ಟಾರೆ ಈ ದಿನ ಹಣಕಾಸಿನ ಲಾಭವನ್ನು ಚೆನ್ನಾಗಿ ಮಾಡ್ಕೊಳ್ತೀರಿ. ಇನ್ನು ನಿಮ್ಮ ನೆರೆಹೊರೆಯವರ ಜೊತೆಯಲ್ಲಿ ವಿವಾದಿಗಳಿಂದ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಏಕೆಂದರೆ ಅವರಿಗಂತೂ ಕೆಲಸ ಇಲ್ಲ, ಅವರಿಗಂತೂ ವಿವೇಚನೆ ಇಲ್ಲ. ಎಲ್ಲವೂ ನಿಮಗೆ ಅಗತ್ಯತೆ ಅನ್ನುವಂಥ ಸಂದರ್ಭದಲ್ಲಿ ಸ್ವಲ್ಪ ಸಾವಧಾನದಿಂದ ತಾಳ್ಮೆಯಿಂದ ಈ ಸಮಸ್ಯೆಯನ್ನು ನೀವು ಬಗೆಹರಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ವ್ಯಾಪಾರ ಹೂಡಿಕೆಗಳು ಕೂಡ ಅದ್ಭುತವಾದಂಥ ಲಾಭವನ್ನು ತರುತ್ತೆ. ವ್ಯಾಪಾರ ಚೆನ್ನಾಗಿದೆ. ಆದರೆ ಈ ದಿನದಲ್ಲಿ ಅತಿಯಾಗಿ ನಂಬೋದ್ರಿಂದಲೇ ಕೆಲವರಿಂದ ಮೋಸ ಹೋಗುವಂಥದ್ದು ಇರುತ್ತೆ. ಹಾಗಾಗಿ ವ್ಯಾಪಾರಂ ದ್ರೋಹ ಚಿಂತನಂ, ನಿಮಗೆ ದ್ರೋಹ ಆಗುವಂಥದ್ದು. ನೀವು ಬೇರೆಯವರಿಗೆ ಈ ದ್ರೋಹ ಬಗೆಯುವಂಥದ್ದಲ್ಲ, ಬೇರೆಯವರೇ ನಿಮಗೆ ದ್ರೋಹ ಬಗೆಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಮಾತಿನಲ್ಲಿ ತುಂಬ ವಿಶ್ವಾಸ ಇದೆ, ಮಾತಿನಲ್ಲಿ ಒಂದು ಮೋಡಿ ಇದೆ, ಮಾತಿಗೆ ಒಂದು ಮೌಲ್ಯ ಇದೆ. ಅದಕ್ಕಾಗಿಯೇ ನಿಮ್ಮ ಮಾತನ್ನು 4 ಜನ ಕೇಳುವಂಥ ಒಂದು ತಾಳ್ಮೆಯ ಪರಿಸ್ಥಿತಿಯಲ್ಲಿ ಇರ್ತಾರೆ. ಹಾಗಾಗಿ ನಿಮ್ಮ ಮಾತು, ನಿಮ್ಮ ಸಲಹೆ, ನಿಮ್ಮ ಮಾರ್ಗದರ್ಶನ ತುಂಬ ಆಕರ್ಷಣೀಯವಾಗಿ ಇರುವಂಥದ್ದು ಈ ದಿನ. ಹಾಗೆ ದೀರ್ಘಾವಧಿಯಲ್ಲಿ ತೆಗೆದುಕೊಂಡಂಥ ನಿರ್ಧಾರಗಳಿಂದ ಈ ದಿನ ಶುಭ ಸುದ್ದಿಯೊಂದು ಸಿಕ್ಕತ್ತೆ. ಎಲ್ಲೋ ಒಂದು ಕಡೆ ಪ್ರಯಾಣ ಇದೆ, ದೇವರ ದರ್ಶನ ಇದೆ, ಹಾಗೆ ಆತ್ಮೀಯರ ಭೇಟಿ ಆಗುವಂಥದ್ದು ಕೂಡ ಈ ದಿನದಲ್ಲಿರುತ್ತೆ. ಅತ್ಯುತ್ತಮವಾದಂತಹ ದಿನ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, ಕರ್ಮಸ್ಥಾನ ಇದು. ಹಾಗಾಗಿನೇ ಉದ್ಯೋಗ ಮಾಡೋದರಿಂದಲೇ ಈ ದಿನ ನಿಮಗೆ ತೃಪ್ತಿ. ಹಾಗೆ ಕುಟುಂಬದ ಹಿರಿಯರಿಂದ ಕೂಡ ಅಚ್ಚರಿಯ ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದು ಈ ದಿನದಲ್ಲಿರುತ್ತೆ. ವೃತ್ತಿಪರ ವ್ಯವಹಾರಗಳಲ್ಲಿ ನೀವು ಅಲ್ಪ ಲಾಭವನ್ನೇನೋ ಪಡ್ಕೊಳ್ಬಹುದು, ಆದರೆ ಸ್ಥಿರವಾದಂಥ ಒಂದು ಅಸ್ತಿತ್ವಕ್ಕೆ ಈ ದಿನ ನಿಮ್ಮ ಒಂದು ತ್ಯಾಗ ನಾಂದಿಯಾಗುತ್ತೆ. ಹಾಗೆ ಈ ದಿನ ಸಂತೋಷಕ್ಕಾಗಲಿ ಹಣಕ್ಕಾಗಲಿ ಈ ದಿನ ಪರದಾಡೋ ಅಷ್ಟಿಲ್ಲ.
ಎರಡರಲ್ಲೂ ಕೂಡ ಈ ದಿನ ನಿಮ್ಮ ಪ್ರಭುತ್ವ ಇದೆ, ಪ್ರಬುದ್ಧತೆ ಇದೆ. ಹಾಗೆ ಒಂದು ಇನ್ವೆಸ್ಟ್ಮೆಂಟ್ ಕೂಡ ಈ ವಿಚಾರದಲ್ಲಿ ಇರುತ್ತೆ. ಇನ್ನು ಈ ದಿನ ಮನೆಯಲ್ಲಿ ಧಾರ್ಮಿಕ ಸಂಭ್ರಮಾಚರಣೆಗಳು ನಡೆಯುವಂಥದ್ದು ಇದೆ. ಅದರಲ್ಲಿ ಭಾಗವಹಿಸಬೇಕು, ಅದರ ಜವಾಬ್ದಾರಿಯನ್ನು ನೀವು ವಹಿಸ್ಕೊಳ್ಬೇಕಾಗತ್ತೆ. ಹಾಗೆ ಅನಾವಶ್ಯಕವಾದಂಥ ಚರ್ಚೆಗೆ ಆಸ್ಪದ ಕೊಡಬೇಡಿ. ನಿಮ್ಮ ಎನರ್ಜಿ ಈ ದಿನ ವೇಸ್ಟ್ ಆಗುವಂಥದ್ದು ಈ ಒಂದು ವಿಚಾರಕ್ಕಾಗಿ. ಇನ್ನು ಗ್ರಹಗತಿಗಳು ನಿಮಗೆ ಅನುಕೂಲಕರವಾಗಿರೋದ್ರಿಂದ ಹಣಕಾಸಿನ ಸಮಸ್ಯೆಗಳು ದೂರ ಆಗುತ್ತೆ. ಇಲ್ಲ ಒಂದು ಕಡೆ ಸ್ಥಿರಾಸ್ತಿ ಮಾಡುವಂಥದ್ದು, ಇನ್ನು ಮಕ್ಕಳ ವಿಚಾರವಾಗಿ, ಅವರ ಭವಿಷ್ಯದ ವಿಚಾರವಾಗಿ ಈ ದಿನ ಹೆಚ್ಚು ಪರಿತಪಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ತುಂಬ ಯಶಸ್ವಿಯಾಗುತ್ತೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಬೇರೆಯವರನ್ನು ಈ ದಿನ ಆಶ್ರಯಿಸಬೇಡಿ. ಅವರ ಮೇಲೆ ಅವಲಂಬನೆ ಈ ದಿನ ಏನೇನೂ ನಿಮಗೆ ಲಾಭವನ್ನು ತರಲ್ಲ. ಸ್ವಲ್ಪ ಜಾಗ್ರತೆ. ಇನ್ನು ಇಷ್ಟು ದಿನ ನೀವು ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಕೂಡಿಟ್ಟಿರುವಂಥ ಹಣ ಸದ್ಬಳಕೆಯಾಗಬೇಕು. ಅದರ ಕಡೆ ಸ್ವಲ್ಪ ಗಮನ ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿಕೊಳ್ಳಿ, ಹಾಗೆ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.